ವಾಕ್ಯನ ಯಾವ ಟೆನ್ಸ್ ನಲ್ಲಿ ಬಳಸಿದ್ರ ಅದು ಸರಿಯಾದ ವಾಕ್ಯ ರಚನೆ ಆಕೈತಿ ಎಂಬುದರ ಕುರಿತಾಗಿ ಇವತ್ತು ನೋಡೋಣ. ಮೊದಲನೇದಾಗಿ ಟೆನ್ಸ್ ಗಳಲ್ಲಿ ಪ್ರಮುಖವಾಗಿ ಮೂರು ಪ್ರಕಾರಗಳಿವೆ. ಮೊದಲೇದು ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್, ಫ್ಯೂಚರ್ ಟೆನ್ಸ್. ಪ್ರೆಸೆಂಟ್ ಟೆನ್ಸ್ ಅಂದರೆ ವರ್ತಮಾನ ಕಾಲ, ಅಂದರೆ ಸದ್ಯದಲ್ಲಿ ನಡೀತಿರ್ತಕ್ಕಂತಹ ಕ್ರಿಯೆಗಳನ್ನು ಹೇಳುವಂತಹ ಕಾಲ ಪ್ರೆಸೆಂಟ್ ಟೆನ್ಸ್ ಅಂದ್ರೆ ವರ್ತಮಾನ ಕಾಲ. ಇನ್ನು ಪಾಸ್ಟ್ ಟೆನ್ಸ್ ಎಂದರೆ ಹಿಂದೆ ಆಗಿ ಹೋದ ಅಥವಾ ಭೂತಕಾಲ ಅಂತ ಕರಿತೀವಿ ನಾವು ಕನ್ನಡದಲ್ಲಿ. ಹಿಂದೆ ಆಗಿ ಹೋದ ಘಟನೆಗಳ ಕುರಿತಾಗಿ ಮಾತನಾಡುವಾಗ ನಾವು ಪಾಸ್ಟ್ ಟೆನ್ಸ್ ಅನ್ನು ಬಳಸಲಾಗುತ್ತದೆ. ಇನ್ನು ಮೂರನೇದಾಗಿ ಫ್ಯೂಚರ್ ಟೆನ್ಸ್ ಅಂದ್ರೆ ಭವಿಷ್ಯತ್ ಕಾಲ, ಅಂದ್ರೆ ಮುಂದೆ ನಡೆಯುವ ಕ್ರಿಯೆಗಳನ್ನು ಕುರಿತು ಮಾತನಾಡುವಾಗ ಭವಿಷ್ಯತ್ ಟೆನ್ಸ್ ನಲ್ಲಿ ವಾಕ್ಯ ರಚನೆ ಮಾಡಬೇಕಾಗುತ್ತದೆ. ಹೀಗೆ ಪ್ರತಿ ಮೂರು ಈ ಮೇನ್ ಟೆನ್ಸ್ ಒಳಗಡೆ ಪ್ರಮುಖವಾಗಿ ಪ್ರತಿಯೊಂದು ನಾಲ್ಕು ನಾಲ್ಕು ಭಾಗಗಳನ್ನು ಒಳಗೊಂಡು ಒಟ್ಟು 12 ಇಂಗ್ಲಿಷ್ನಲ್ಲಿ ಒಟ್ಟು 12 ಟೆನ್ಸ್ಗಳಿವೆ. ಮೊದಲನೇದಾಗಿ ಪ್ರೆಸೆಂಟ್ ಟೆನ್ಸ್ ನಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್, ಈ ರೀತಿಯಾಗಿ 4 ಪ್ರಕಾರಗಳಿವೆ. ಹಾಗೆಯೇ ಪಾಸ್ಟ್ ಟೆನ್ಸ್ ನಲ್ಲಿ ಸಿಂಪಲ್ ಪಾಸ್ಟ್ ಟೆನ್ಸ್, ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್, ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್, ಈ ರೀತಿಯಾಗಿ ಅದರಲ್ಲಿ ಸಹ 4 ಪ್ರಕಾರಗಳು. ಇನ್ನು ಫ್ಯೂಚರ್ ಟೆನ್ಸ್ ನಲ್ಲಿ ಸಿಂಪಲ್ ಫ್ಯೂಚರ್ ಟೆನ್ಸ್, ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್, ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್, ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್, ಈ ರೀತಿಯಾಗಿ ಫ್ಯೂಚರ್ ಟೆನ್ಸ್ ನಲ್ಲಿ ಸಹ 4 ಭಾಗಗಳಿವೆ. ಒಟ್ಟು 3 ಟೆನ್ಸ್ ಗಳಲ್ಲೂ 4 ಭಾಗಗಳನ್ನು ಸೇರಿ ಒಟ್ಟು ಇಂಗ್ಲಿಷ್ ನಲ್ಲಿ 12 ಪ್ರಕಾರಗಳು ಇಂಗ್ಲಿಷ್ ಟೆನ್ಸ್ ನಲ್ಲಿ ನಾವು ಕಾಣಬಹುದು. ಇವುಗಳನ್ನು ಹೇಗೆ ನೆನಪಿಟ್ಟುಕೊಳ್ಳಬೇಕಂದ್ರ ಮೊದಲನೇದಾಗಿ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ಡ್ಯಾಶ್ ಕೊಟ್ಟಿರ್ತಕ್ಕಂತಹ ಸ್ಥಳದಲ್ಲಿ ನೀವು ನೋಡಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಡ್ಯಾಶ್ ಕೊಟ್ಟಿರತಕ್ಕಂತಹ ಸ್ಥಳದಲ್ಲಿ ಪ್ರೆಸೆಂಟ್ ಹಾಕಿದ್ರೆ ಅದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಆಗ್ತದೆ. ಅಲ್ಲಿ ಪಾಸ್ಟ್ ಹಾಕಿದ್ರೆ ಸಿಂಪಲ್ ಪಾಸ್ಟ್ ಟೆನ್ಸ್ ಆಗ್ತದೆ. ಫ್ಯೂಚರ್ ಹಾಕಿದ್ರೆ ಸಿಂಪಲ್ ಫ್ಯೂಚರ್ ಟೆನ್ಸ್ ಆಗ್ತದೆ. ಹೀಗೆ ಬಿಟ್ಟಿರುವ ಸ್ಥಳಗಳಲ್ಲಿ ನೀವು ಪ್ರತಿಯೊಂದು ಅಂದ್ರೆ ಈ 3 ಏನು ಮೇನ್ ಆಗಿ ಏನು ಟೆನ್ಸ್ ಅದಾವಲ್ಲ ಅವುಗಳ ಅವುಗಳನ್ನು ಆಡ್ ಮಾಡುವ ಮೂಲಕ ನೀವು ಪ್ರತಿ ಟೆನ್ಸ್ ನಲ್ಲಿ ಇರ್ತಕ್ಕಂತಹ 4 ಭಾಗಗಳು ಒಟ್ಟು 12 ಭಾಗಗಳನ್ನು ನೀವು ಅತ್ಯಂತ ಸುಲಭವಾಗಿ ತಿಳಿದುಕೊಳ್ಳಬಹುದು. ಇನ್ನು ಟೆನ್ಸ್ ನಲ್ಲಿ ಹೆಲ್ಪಿಂಗ್ ವರ್ಬ್ಗಳ ಪಾತ್ರ ಅತ್ಯಂತ ಮಹತ್ವದಾಗಿದೆ. ಟೆನ್ಸ್ ಒಳಗ ಪ್ರತಿಯೊಂದು ಟೆನ್ಸ್ ಅದರದೇ ಆದ ಸಪರೇಟ್ ಆದಂತಹ ಹೆಲ್ಪಿಂಗ್ ವರ್ಬ್ಗಳನ್ನು ಹೊಂದ್ಯಾವ. ಅವುಗಳಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಒಳಗ ನೋಡಿ ಮೇಲೆ ಸ್ಕ್ರೀನ್ ಮೇಲೆ ಚಾರ್ಟ್ ಆಗಿರ್ತೀನಿ. ಅದು ಒಂದು ಚಾರ್ಟ್ ನ ಮೂಲಕ ನೀವು ಯಾವ ಟೆನ್ಸ್ ನಲ್ಲಿ ಯಾವ ಹೆಲ್ಪಿಂಗ್ ವರ್ಬ್ಗಳನ್ನು ಮತ್ತು ಯಾವ ಮೇನ್ ವರ್ಬ್ಗಳನ್ನು ಯಾವ ಟೆನ್ಸ್ ನಲ್ಲಿ ಬಳಸಬೇಕೆಂಬುದನ್ನು ನಾವು ಸುಲಭವಾಗಿ ತಿಳಿದುಕೊಳ್ಳಬಹುದಾಗಿದೆ. ಮೊದಲನೇದಾಗಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಲ್ಲಿ ಡೂ ಮತ್ತು ಡಸ್ ಎಂಬ ಹೆಲ್ಪಿಂಗ್ ವರ್ಬ್ಗಳನ್ನು ಬಳಸಲಾಗುತ್ತದೆ ಮತ್ತು ಮೇನ್ ವರ್ಬ್ ಆಗಿ V1 ಫಾರ್ಮ್ ಅನ್ನು ಬಳಸಲಾಗುತ್ತದೆ. ಇಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಲ್ಲಿ ಐ, ವಿ, ಯು ಮತ್ತು ದೇಗಳ ಮುಂದೆ ಮಾತ್ರ ಡೂ ಅನ್ನು ಬಳಸಬೇಕು. ಉಳಿದೆಲ್ಲ ಅಂದ್ರೆ ಹಿ, ಸಿ, ಇಟ್ ಗಳ ಮುಂದೆ ಡಸ್ ಅನ್ನು ಬಳಸಲಾಗುತ್ತದೆ. ಇನ್ನು ಎರಡನೇದಾಗಿ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ನಲ್ಲಿ ಹೆಲ್ಪಿಂಗ್ ವರ್ಬ್ ಆಗಿ ಆಮ್, ಈಸ್, ಆರ್ ಅನ್ನು ಬಳಸಲಾಗುತ್ತದೆ ಮತ್ತು ಮೇನ್ ವರ್ಬ್ ಆಗಿ ING ಫಾರ್ಮ್ ಅನ್ನು ಬಳಸಬೇಕು. ಇಲ್ಲಿ ಐನ ಮುಂದೆ ಆಮ್ ಅನ್ನು ಬಳಸಬೇಕು. ವಿ, ಯು ಮತ್ತು ದೇಗಳ ಮುಂದೆ ಈ ಆರ್ ಅನ್ನು ಬಳಸಬೇಕು ಹಾಗೂ ಹಿ, ಸಿ, ಇಟ್ ಗಳ ಮುಂದೆ ಮಾತ್ರ ಈಸ್ ಅನ್ನು ಬಳಸಬೇಕು. ಇನ್ನು ಮೇನ್ ವರ್ಬ್ ಆಗಿ V1 ING ಫಾರ್ಮ್ ನಿಮ್ಗೆ ಗೊತ್ತಿದೆ. ಇನ್ನು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ನಲ್ಲಿ ಹೆಲ್ಪಿಂಗ್ ವರ್ಬ್ ಆಗಿ ಹ್ಯಾವ್ ಮತ್ತು ಹ್ಯಾಸ್ ಅನ್ನು ಬಳಸಲಾಗುತ್ತದೆ ಮತ್ತು ಮೇನ್ ವರ್ಬ್ ಆಗಿ V3 ಫಾರ್ಮ್ ಅನ್ನು ಬಳಸಬೇಕು. ಇಲ್ಲಿ ಹ್ಯಾವ್ ಅನ್ನು ಐ, ವಿ, ಯು, ದೇಗಳ ಮುಂದೆ ಮಾತ್ರ ಹ್ಯಾವ್ ಅನ್ನು ಬಳಸಬೇಕು. ಹಿ, ಸಿ, ಇಟ್ ಗಳ ಮುಂದೆ ಹ್ಯಾಸ್ ಎಂಬ ಹೆಲ್ಪಿಂಗ್ ವರ್ಬ್ ಅನ್ನು ಬಳಸಲಾಗುತ್ತದೆ. ಇನ್ನು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ನಲ್ಲಿ ಹೆಲ್ಪಿಂಗ್ ವರ್ಬ್ ಆಗಿ ಹ್ಯಾವ್ ಬೀನ್, ಹ್ಯಾಸ್ ಬೀನ್ ಗಳನ್ನು ಬಳಸಲಾಗುತ್ತದೆ. ನಿಮಗೆಲ್ಲ ತಿಳಿದೇ ಇದೆ. ಹ್ಯಾವ್ ಅನ್ನು ಐ, ವಿ, ಯು ಮತ್ತು ದೇಗಳ ಮುಂದೆ ಮಾತ್ರ ಬಳಸಬೇಕು. ಹ್ಯಾಸ್ ಅನ್ನು ಹಿ, ಸಿ, ಇಟ್ ಗಳ ಮುಂದೆ ಬಳಸಬೇಕು. ಇನ್ನು ಮೇನ್ ವರ್ಬ್ ಆಗಿ ಇಲ್ಲಿ ING ಫಾರ್ಮ್ ಅನ್ನು ಬಳಸಲಾಗುತ್ತದೆ. ಇನ್ನು ಪಾಸ್ಟ್ ಟೆನ್ಸ್ ನಲ್ಲಿಯೂ ಸಹ 4 ಪ್ರಕಾರಗಳಿವೆ. ಮೊದಲನೇದು ಸಿಂಪಲ್ ಪಾಸ್ಟ್ ಟೆನ್ಸ್ ನ ಹೆಲ್ಪಿಂಗ್ ವರ್ಬ್ ಡಿಡ್ ಆದರೆ ಮೇನ್ ವರ್ಬ್ V1 ಮತ್ತು V2 ಆಗಿದೆ. ಇಲ್ಲಿ ಒಂದೇ ಹೆಲ್ಪಿಂಗ್ ವರ್ಬ್ ಬರ್ತದೆ. ಅಂದ್ರೆ ಸಿಂಪಲ್ ಪಾಸ್ಟ್ ಟೆನ್ಸ್ ನಲ್ಲಿ ಡಿಡ್ ಅಂತ ಒಂದೇ ಹೆಲ್ಪಿಂಗ್ ವರ್ಬ್ ಬರ್ತದೆ. ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ನಲ್ಲಿ ವಾಸ್ ಮತ್ತು ವರ್ ಎಂಬ 2 ಹೆಲ್ಪಿಂಗ್ ವರ್ಬ್ಗಳನ್ನು ಕಾಣಬಹುದು ಹಾಗೂ ಮೇನ್ ವರ್ಬ್ ಆಗಿ ING ಫಾರ್ಮ್ ಅನ್ನು ಬಳಸಲಾಗುತ್ತದೆ. ಇನ್ನು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ನಲ್ಲಿ ಹ್ಯಾಡ್ ಎಂಬ ಹೆಲ್ಪಿಂಗ್ ವರ್ಬ್ ಒಂದೇ ಬರುತ್ತದೆ, ಇದನ್ನು ಮಾತ್ರ ಬಳಸಬೇಕು. ಇನ್ನು ಮೇನ್ ವರ್ಬ್ ಆಗಿ ವರ್ಬ್ ನ 3ನೇ ಫಾರ್ಮ್ ಅಂದ್ರೆ V3 ಅನ್ನು ಬಳಸಬೇಕು. ಇನ್ನು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ನಲ್ಲಿ ಹ್ಯಾಡ್ ಬೀನ್ ಅನ್ನು ಹೆಲ್ಪಿಂಗ್ ವರ್ಬ್ ಆಗಿ ಬಳಸಲಾಗುತ್ತದೆ ಹಾಗೂ ಮೇನ್ ವರ್ಬ್ ಆಗಿ ING ಫಾರ್ಮ್ ಅನ್ನು ಬಳಸಬೇಕು. ಇನ್ನು ಫ್ಯೂಚರ್ ಟೆನ್ಸ್ ನಲ್ಲಿ ಸಹ 4 ಪ್ರಕಾರಗಳಿವೆ. ಅದರಂತೆ
ಸಿಂಪಲ್ ಫ್ಯೂಚರ್ ಟೆನ್ಸ್ ನಲ್ಲಿ ಶಾಲ್ ಮತ್ತು ವಿಲ್ ಎಂಬ ಹೆಲ್ಪಿಂಗ್ ವರ್ಬ್ಗಳನ್ನು ಬಳಸಲಾಗುತ್ತದೆ. ಮೇನ್ ವರ್ಬ್ ಆಗಿ V1 ಫಾರ್ಮ್ ಅನ್ನು ಬಳಸಬೇಕು. ನೋಡಿ, ಶಾಲ್ ಎಂಬುದು ಐ ಮತ್ತು ವಿಗಳ ಮುಂದೆ ಮಾತ್ರ ಬಳಸಬೇಕು. ಯು ಹಿ ಸಿ ಇಟ್ಗಳ ಮುಂದೆ ಹಾಗೂ ದೇಗಳ ಮುಂದೆ ವಿಲ್ ಅನ್ನು ಬಳಸಬೇಕು. ಇನ್ನು ಮೇನ್ ವರ್ಬ್ ಆಗಿ V1 ಫಾರ್ಮ್ ಇರುವುದು ನಿಮಗೆ ಗೊತ್ತಿದೆ. ಇನ್ನು ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ನಲ್ಲಿ ಶಾಲ್ ಬಿ ವಿಲ್ ಬಿ ಎಂಬ ಎರಡು ಹೆಲ್ಪಿಂಗ್ ವರ್ಬ್ಗಳನ್ನು ಬಳಸಲಾಗುತ್ತದೆ. ನೋಡಿ, ಶಾಲ್ ಬಿ ಎಂಬುದು ಐ ಮತ್ತು ವಿಗಳ ಮುಂದೆ ಮಾತ್ರ ಬಳಸಬೇಕು. ಉಳಿದೆಲ್ಲ ಪ್ರೊನೌನ್ಸ್ ಗಳಾದ ಯು ಹಿ ಸಿ ಇಟ್ ದೇಗಳ ಮುಂದೆ ವಿಲ್ ಬಿ ಅನ್ನು ಬಳಸಬೇಕು ಮತ್ತು ಹೆಲ್ಪಿಂಗ್ ವರ್ಬ್ ಆಗಿ ಇಲ್ಲಿ ಹೆಲ್ಪಿಂಗ್ ವರ್ಬ್ ಆಯಿತು. ಇನ್ನು ಮೇನ್ ವರ್ಬ್ ಆಗಿ ಇಲ್ಲಿ ING ಫಾರ್ಮ್ ಅನ್ನು ಬಳಸಲಾಗುತ್ತದೆ. ಇನ್ನು ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ನಲ್ಲಿ ನಾವು ಶಾಲ್ ಹ್ಯಾವ್ ವಿಲ್ ಹ್ಯಾವ್ ಎಂಬ ಎರಡು ಹೆಲ್ಪಿಂಗ್ ವರ್ಬ್ಗಳನ್ನು ಬಳಸಲಾಗುತ್ತದೆ ಮತ್ತು ಮೇನ್ ವರ್ಬ್ ಆಗಿ V3 ಫಾರ್ಮ್ ಅನ್ನು ಬಳಸಬೇಕು. ಇನ್ನು ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ನಲ್ಲಿ ಇದು ಅಷ್ಟೇನು ವಾಕ್ಯ ಮಾಡಲು ಅಥವಾ ಸೆಂಟೆನ್ಸ್ ಮಾಡೋ ಅತ್ಯಂತ ಉಪಯುಕ್ತಕಾರಿ ಅಲ್ಲ. ಆದ್ದರಿಂದ ಇದನ್ನು ಇಲ್ಲಿ ಬಿಟ್ಟು ಬಿಡೋಣ. ಇದು ಟೆನ್ಸ್ಗಳು 12 ಟೆನ್ಸ್ಗಳನ್ನು ಯಾವ ರೀತಿ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು ಹಾಗೂ ಟೆನ್ಸ್ಗಳು ಯಾವ ಯಾವ ಹೆಲ್ಪಿಂಗ್ ವರ್ಬ್ ಅನ್ನು ಹೊಂದಿದೆ ಮತ್ತು ಯಾವ ಯಾವ ಮೇನ್ ವರ್ಬ್ಗಳನ್ನು ಯಾವ ಟೆನ್ಸ್ ನಲ್ಲಿ ಬಳಸಬೇಕೆಂಬುದನ್ನು ಅತ್ಯಂತ ಸುಲಭವಾಗಿ ಈ ಚಾರ್ಟ್ಗಳ ಮೂಲಕ ನಾವು ತಿಳಿಸಿದ್ದೇನೆ. ಧನ್ಯವಾದಗಳು.